ಕೋದಂಡ ಅಮರ ದುಡ್ಡು ತಕೊಂಬರ್ತೀನಿ ಅಂತ ಹೋಗಿದ್ ಸೇನೆಗೆ ಎಲ್ಲೈತೆ ಅಂತ ಹೊಸಿ ವಿಚಾರಿಸಿ ಫೋನ್ ಮಾಡು. ಸರಿ ಅಮ್ಮ. ನನಗೂ ಕುತೂಹಲ ಹೆಚ್ಚಾಗೈತೆ. ಅಣ್ಣ ಕೊಕ್ಕೆ ಫೋನ್ ಮಾಡ್ತಾವನೆ. ಈಟ್ ಬಿಡ್ರೇನಾ ಹೇಳೋಕೆ ಹೇಳಿ ವಸೂಲಿ ಆಯ್ತಾ ಅಂತ ಅಮ್ಮವ್ರು ಕೇಳ್ತಾವ್ರೆ. ಆಯ್ತಾಯ್ತು. ಮಾರ್ಕೆಟಲ್ಲೆಲ್ಲ ವಸೂಲಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀವಿ. ವಸೂಲಿ ಲೇಟ್ ಆಯ್ತದೆ. ಅಮ್ಮವ್ರೆ ವಸಿ ತಡ ಆಯ್ತದಂತೆ. ವಸೂಲಿ ಮಾಡಿರೋ ದುಡ್ಡನ್ನ ತಕೊಂಡು ಈಗಲೇ ಮನೆಗೆ ಬರಕ್ಕೆ ಹೇಳು. ವಸೂಲಿ ಆಗಿರೋ ದುಡ್ಡನ್ನ ಈಗಲೇ ತಗೊಂಡು ಮನೆಗೆ ಬರ್ಬೇಕಂತೆ ಅಮ್ಮವ್ರು ಹೇಳಿದ್ರು. ಅಮ್ಮೂರು ಹೇಳಿದ್ರ? ಸರಿ 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 ಬತ್ತಿ ಹುಡುಕೋಕೆ. ಏಯ್ ಯಾಕೆ ಏನು ಎತ್ತ ಅಂತ ಕೇಳಿದೆ. ಎಲ್ಲೆಲ್ಲಿ ಕೈ ಹಾಕ್ತಿರೋ ಗೊತ್ತಿಲ್ಲ. ನಿಮ್ಮ ಕೈಲಿ ಏಟೈತೆ ಅದು ಹಾಕ್ರಲ್ಲ ಹಾಕ್ರಲ್ಲ. ಅಣ್ಣ ಟೋಟಲ್ 6,000 ಐತೆ. ಮಿಕ್ಕಿದ್ದೇನಣ್ಣ ಮಾಡೋದು? ಮೆಸ್ ಹೇಳೋದು ಕೇಳಿದ್ರೆ ಯಾರು ತಗೋ ಬಡ್ಡಿ ತಗೋಬಾರ್ದು ಅನ್ಸ್ತಿದೆ. ಬಡ್ಡಿ ತಗೊಂಡಿಲ್ಲ ಅಂದರೆ ಅಪ್ಪನ ಮೋಸ ಮಾಡ್ದಂಗೆ ಆಯ್ತು. ಏನಿಲ್ಲ ಮಾಡೋದು? ಅಣ್ಣ ಅಲ್ಲೋಡು ಗೋಪಾಲಣ್ಣ. ಏ ಗೋಪಾಲಣ್ಣ ಗೋಪಾಲಣ್ಣ ಬನ್ನಿ ಬನ್ನಿ. ನನ್ನ ಅಣ್ಣ ಹಳ್ಳಿ ಅಂದ್ರು ಸಂದಕ್ಕಿದ್ದೀರಾ? ನೀವು ಕುಂತ್ಕೊಳ್ಳಿ. ಅದು ನಿಮ್ಮಿಂದ ಅಣ್ಣಗೊಂದು ಸಹಾಯ ಆಗ್ಬೇಕಾಗಿತ್ತು. ಏನು ಇಂಥ ಮಾತು ಹೇಳ್ಬಿಟ್ರೆ? ಇಡೀ ಊರಿಗೆ ಸಹಾಯ ಮಾಡ್ತಾರವರು. ಅವರು ನನ್ನಿಂದನೇ ಸಹಾಯನ? ಏನೋ ಬೇಕಾಗಿತ್ತು ಹಳ್ಳಿ ಅಂದರೆ? ಅಳಿ ಅಂದ್ರೆ ಕಷ್ಟ ಅಂತ ಬಂದಾಗ ಮಾವ ತಾನೇ ಆಗಬೇಕು. ಬ್ಯಾಗ್ನಾಗ ಎಷ್ಟು ಮಡಗಿದ್ರಿ? ಒಂದು 30,000 ಐತೆ. ಆದರೆ ಅದು ನಂದಲ್ಲ. ಸದ್ಯಕ್ಕೆ ಅದನ್ನ ಕೊಟ್ಟಿರಿ, ಆಮೇಲೆ ಕೊಡ್ತೀನಿ. ನೀವು ಕೇಳೋದೆಚ್ಚ, ನಾನು ಕೊಡೋದೆಚ್ಚ. ಅಡಿ ಅಂದರೆ ಮುಂದಕ್ಕೆ ನಂಗೆ ಏನಾರು ಸಮಸ್ಯೆ ಅಂತ ಬಂದರೆ ನೀವು ಹೊಸ್ತಾಯಿ ಸಹಾಯ ಮಾಡಿಯಲ್ಲ. ಸರಿ ಮಾಡೋಣ. ಅಣ್ಣಗೆ ಗೋಪಾಲನಿಗೆ ಗೋಪಾಲನಿಗೆ ಇವತ್ತು ಎಂಥ ದಿನ ಅಂತೀನಿ. ನನಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ನಮ್ಮ ಅಳಿಯಂದ್ರಿಗೆ ಅಂದರೆ ಬಂಗಾರಮ್ಮನ ಮಗ ಶ್ರೀಕಂಠೇಶ್ವರ ಅವರಿಗೆ ನನ್ನ ಬ್ರೋಕರ್ ದುಡ್ಡನ್ನ ಸಾಲ ಅಂತ ಕೊಟ್ಟಿನಿ. ಬರ್ತೀನಿ ಹೇಳಿ ಅಂದರೆ ಗೋಪಾಲನಿಗೆ ಗೋಪಾಲನಿಗೆ ಅಬ್ಬಾ ಸದ್ಯಕ್ಕಲ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ಬಿಟ್ವಿ. ದಿಟ್ಟ ಹೇಳು. ನನ್ನ ಇಲ್ಲಿ ಕರ್ಕೊಬರೋಕ್ಕೂ ಮುಂಚೆ ನೀನು ಕುಡ್ಕೊಂಬಂದಿಲ್ವಾ? ಸತ್ಯ ಮಾಡು. ಸತ್ಯವಾಗ್ಲೂ ಕುಡ್ದಿಲ್ಲಕ್ಕಲ್ಲ. ನೀನು ಎಷ್ಟು ಕುಡಿದ್ಯಾ ಕುಡಿ, ಬಿಲ್ಲೆಲ್ಲ ನಾನೇ ಕೊಡ್ತೀನಿ. ಎಲ್ಲೋ ಮಿಸ್ ಹೊಡಿತಾಯ್ತಲ್ಲ. ಸರಿ, ಯಾವ ಬ್ರ್ಯಾಂಡ್ ಆರ್ಡ್ರ್ ಮಾಡಲಿ? ನೀನು ಯಾವ ಬ್ರ್ಯಾಂಡ್ ಆರ್ಡರ್ ಮಾಡ್ತೀಯ ಅದೇ ಬ್ರ್ಯಾಂಡ್ ನನಗೆ ಆರ್ಡರ್ ಮಾಡು. ನೀನು ಕುಡ್ದಿದ್ದೆ ನಾನು ಕುಡ್ತೀನಿ. ಬಾಬು ನೀನು ಮಾಸ್ಟ್ರು ಬಾಬು. ನನಗೂ ನಿಂಗೂ ದುಶ್ಮನ್ ಇದ್ರು ಪಾರ್ಟಿ ಕೊಡಿಸೋಲ್ಲ ಇಲ್ಲಿ ಸೂಪರ್ ಬಾಬು. ನನಗೆ ನೀನು ಬಿಟ್ರೆ ಬೇರೆ ಯಾರಾದಾರಪ್ಪ ಸಂತೋಷ ಅಂದ್ಕೊಳಕೊಬ್ರು ಬೇಕಲ್ಲ. ಸಂತೋಷನಾ? ಏನು ಬಾಬು ಅಂತ ಸಂತೋಷ?
ನಾನೀಗ ಬಂಗಾರಮ್ಮನ ಮಗನ ಸಾಲ ಕೊಟ್ಟಿದ್ದೀನಿ ಗೊತ್ತಾ? ತಪ್ಪು, ನನ್ನ ಅಳಿಯಂದ್ರಿಗೆ ಸಾಲ ಕೊಟ್ಟಿದ್ದೀನಿ. ಈಗ ನನಗೇನೋ ಸಮಸ್ಯೆ ಆದರೆ ನನ್ನ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇರುತ್ತೆ. ಆ ಓನು ನಾನು ಕಟ್ ಮಾಡ್ಕೊಳಕಲ್ಲ ಗೊತ್ತಾ? ಬಾಬು ಯಾವನು ಕೈ ಇಟ್ಬಿಟ್ಟ? ಎಲ್ಲಿ ಬಾಬಾ ಸೈನ್ಯನೇ ಕಾಣ್ತಿಲ್ಲ. ಹೇ ಕೈ ಅಯ್ಯೋ ಕೈ ನೀನು ಯಾವ ಗೋಪಾಲಣ್ಣ ಎಲ್ಲಣ್ಣ ದುಡ್ಡು? ನೀನು ಬರ್ತೀಯಾ ದುಡ್ಡು ಕೊಡ್ತೀಯಾ ಅಂತ ಕಾದು 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 ಆ ಟೆನ್ಷನ್ಗೆ ನಾನು ಒಂದು ಪೆಗ್ ಹಾಕೋಣ ಅಂತ ಬಂದೆ. ಸದ್ಯ ನೀನು ಕಂಡಿಯಲ್ಲ, ಎಲ್ಲಪ್ಪ ದುಡ್ಡು? ನಿಂಗೆ ದುಡ್ಡು ಕೊಡ್ಬೇಕು ಅಂತ ಮನೆಯಿಂದ ಹೊರಟೆ, ಎರಡಕ್ಕೆ ತಿರುಗ್ತಾ ಇದ್ದೀನಿ. ಬಂಗಾರಮ್ಮನ ಮಗ ಅಲ್ಲ ನಮ್ಮ ಮಳೆ ಅಂದರು ಸ್ವಲ್ಪ ಅರ್ಜೆಂಟ್ ಇದೆ ದುಡ್ಡು ಬೇಕು ಅಂದರು, ಅವರು ಕೊಟ್ಬಿಟ್ಟಿದ್ದೀನಿ. ನಾಳೆ ಕೊಡ್ತಾರವರು, ನಾನು ಈಗ ನಾಳೆ ಕೊಡ್ತೀನಿ. ಗೋಪಾಲಣ್ಣ ದುಡ್ಡ ಖರ್ಚು ಮಾಡ್ಕೊಂಡು ಅಂತೇಳು ನಂಬ್ತೀನಿ, ಕುಡ್ದು ಹಾಳು ಮಾಡಿದೆ ಅಂತೇಳು ನಂಬ್ತೀನಿ. ಈಗ ದೊಡ್ಡ ದೊಡ್ಡ ಹೆಸರೆಲ್ಲ ಹೇಳಿ ನಾಟಕ ಆಡ್ಬೇಡ ನೀನು. ನನ್ನಕಲ್ಲ ಅಟ್ಟಕ್ಕೆ ನಮ್ಮ ಮುಂದೆ ಒಂದಲ್ಲ ಕಾಳೆ ಅವನ ತಲೆ ಮೇಲೆ ಕೈ ಹೇಳ್ತೀನಿ. ಬಿಟ್ಟಕ್ಕಲ್ಲ ನಾನು ಇವೆಲ್ಲ ನಂಬಕ್ಕಿಲ್ಲ. ನಾನು ನಂಬೋಕಿಲ್ಲ. ಸತ್ಯವಾಗ್ಲೇ ಅಷ್ಟು ಸೀನ್ ಇಲ್ಲ ನಿನಗೆ. ನಾನು ದುಡ್ಡು ಕೊಡು. ಏನಂದೆ? ನಂಗೆ ಸೀನ್ ಇಲ್ವಾ? ಬಾ ಬಾ ತೋರಿಸ್ತೀನಿ ನಾನೇನು ಅಂತ. ಹೇಯ್ ಹೇಳಿ ಬರೋ ಕರ್ಸು ಬಾಬಾ ಸೈನ್ಯನ. ಹೇಯ್ ಬಾ ನಡಿ. ಎಲ್ಲ ಎತ್ತಿಟ್ಟಿರೋ ವಾಪಸ್ ಬರ್ತೀವಿ. ಅಯ್ಯೋ ಇವನು ನಾನು ಮದುವೆ ಆದ್ಮೇಲೆ ಮದುವೆ ಆದ. ನೋಡಿದ್ರೆ ಹೆಂಡತಿ ಸೀಮಂತ ಅಂತ ಫೋಟೋನ ಸ್ಟೇಟಸ್ಗೆ ಹಾಕೊಂಡಿದ್ದಾನಲ್ಲಪ್ಪ. ನನ್ನ ಹಣೆ ಬರದಲ್ಲಿ ಈ ಸ್ಟೇಟಸ್ಸು ಪ್ರಮೋಷನ್ನು ಏನು ಬರದೇ ಇಲ್ಲ ಅನಿಸುತ್ತೆ. ಓ ಮುಳ್ಳಿ, ಯಾಕೆ ಈ ಥರ ಯೋಚನೆ ಮಾಡ್ತಿದ್ಯಾ? ರೀ ಹಾಲು. ಹಾಲ? ಆಲಯ ಕುಡೀರಿ. ನೀವು ನನ್ನ ಹಿಂಗೆ ನೋಡಿದ್ರೆ ನಂಗೆ ನಾಚಿಕೆ ಆಯ್ತದೆ. ತಕೊಳ್ಳಿ ಹಾಲು ಕುಡೀರಿ. ಈಗ ಯಾಕೆ? ಈಗ ತಾನೇ ಊಟ ಆಯ್ತಲ್ಲ, ಹಾಲು ಬೇಡ ಸಾನವ್ರೆ. ನನಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ನಿಮಗೆ ನನ್ನ ಮ್ಯಾಗ ಕೋಪ ಅಲ್ವರಾ? ಕೋಪನ? ಯಾಕೆ? ಸ್ನೇಹನ್ ಮದುವೆ ಆದ್ಮ್ಯಾಕೆ ಅವ್ರಿಗೆ ಆಗ್ಬೇಕಾಗಿರೋ ಶಾಸ್ತ್ರನ ನಾನು ಮಾಡಕ್ಕೆ ಅಲ್ಲಿಗೆ ಹೋದೆ ಅಂತ ನಿಮಗೆ ಕೋಪ. ಅದು ಅಲ್ಲದೆ ಅವ್ರಿಗೆ ತೋರಿಸಿದ ಕಾಳಜಿ ನಮ್ಮಿಬ್ಬರ ಮಧ್ಯ ನಾನು ತೋರಿಸ್ಲಿಲ್ವಲ್ಲ, ಅದಕ್ಕೆಯ ನಿಮಗೆ ಕೋಪ. ಅದು ಅವತ್ತೇನೋ ಟೆನ್ಷನಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ಸಾರಿ, ಕೋಪ ಏನೂ ಇಲ್ಲ. ಏನೂ ಇಲ್ಲ ಅನ್ನೋದ್ರಾಗೆ
ಎಲ್ಲ ಐತೆ ಅಂತ ನನಗೆ ಗೊತ್ತದೆ. ಮದುವೆಯಾಗಿ 2 ದಿವಸ ಆದರೂ ಒಂದು ದಿವಸಕ್ಕೂ ನೀವು ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡವ್ರೆ ಅಲ್ಲ. ನನಗೆ ಗೊತ್ತು ನಿಮಗೆ ನನ್ನ ಮ್ಯಾಕೆ ಸ್ಯಾನೆ ಪ್ರೀತಿ ಐತೆ ಅಂತ. ಅದಕ್ಕೆ ಇನ್ಮ್ಯಾಕೆ ನಿಮ್ಗೆ ನಾನು ಸತಾಯಿಸೋಕ್ಕಿಲ್ಲ. ಲೈ ಹೋದ್ಮ್ಯಾಕೆ ಶಿಸ್ತಾಗಿ ಕಾಸು ಕೊಡಿ, ಲೆಕ್ಕ ಬರ್ಸ್ಕೊಡಿ, ಆದರೆ ಏನು ಮಾತಾಡೋಕೆ ಹೋಗ್ಬಾರ್ದು. ಸರಿ ಆಯ್ತಣ್ಣ. ಏ ಹುಲಿ, ಲೆಕ್ಕ ಚೀಟಿ ಎಲ್ಲ ಕರೆಕ್ಟಾಗಿ ಐತಲ್ಲ? ಉಂಟು. ಅವ್ರು ಕೇಳಿದ್ರೆ ಮಾತ್ರ ಕೊಡ್ತೇನೆ, ಇಲ್ಲಾಂದ್ರೆ ಕೊಡೋದಿಲ್ಲ. ಸರಿ ಹೋಗು. ಮುಂಚೆ ಕೊಕ್ಕೆ ಕೋದಂಡಣ್ಣ ತಕೊಳ್ಳಿ, ಕರೆಕ್ಟ್ ಐತೆ ಲೆಕ್ಕ ಹಾಕಿ. ಎಲ್ಲ ಸರಿಯಾಗೈತ ಕೋದಂಡ? ಸರಿಯಾಗೈತಮ್ಮವ್ರೆ. ಪರ್ವಾನಿಲ್ವೇ? ಸರಿಯಾಗಿ ದುಡ್ಡು ವಸೂಲಿ ಮಾಡ್ಕೊಂಡು ಬಂದಿದ್ದೀರಾ? ಹ್ಞೂ ಅವ್ವ, ಯಾರು ಕೊಡಕ್ಕಿಲ್ಲ ಅಂದ್ರೆ ಬಿಡ್ಲಿಲ್ಲ, ಜಬರ್ದಸ್ತ್ ಮಾಡಿ ಗದರಿಸಿ ತಗೊಂಬಂದ್ವಿ. ಇನ್ ಮುಂದೆನೂ ಹಿಂಗೆ ಸರಿಯಾಗಿ ದುಡ್ಡು ತಕ್ಕೊಂಬಂದು ಕೊಡ್ತೀರಲ್ಲ? ಹಾಂ ಹ್ಞೂ ಅವ್ವ. 7 ಲಕ್ಷ ಅಂಟಿ? ಓ ಅವ್ವ. ಯಾವತ್ತ ಅವಳನ್ನ ನೋಡಿದ್ಯೋ ಅವತ್ತಿಂದಲೇ ನಾನು ತವ ಸುಳ್ಳಿ ಒಳಗೆ ಶುರು ಮಾಡಿದೆ ಅಲ್ವೇಲ್ಲ? ನಿನ್ ಎಂಡ್ರನ್ನ ಮೆಚ್ಚಕ್ಕೆ ಅಂತ ವಸೂಲಿ ಮಾಡದೆ ಬ್ಯಾರೆ ಎಲ್ಲಿಂದ ದುಡ್ಡು ತಕೊಂಡು ಬಂದಿದ್ಯಲ್ಲ ನೀನು? ಮಾರ್ಕೆಟ್ ವ್ಯಾಪಾರಿಗಳೆಲ್ಲ ನೆನ್ನೆನೆ ದುಡ್ಡು ತಕೊಂಡು ಬಂದು ಕೊಟ್ಟು ಹೋದ್ರು. ನಿಮ್ನೆಲ್ಲ ನಂಬ್ಕೊಂಡು ಬದುಕ್ತೀವಿ ನೀ ನಾನು. ಅವ ಹುಡುಗರದಿನ್ನು ತಪ್ಪಿಲ್ಲವ. ಹೌದ್ಲ, ನಿಮ್ದು ಯಾರ್ದು ತೆಪ್ಪಿಲ್ಲ, ತೆಪ್ಪೆಲ್ಲ ನಂದೆ. ನನ್ನ ಮಗನ್ಗೆ ಅವನ ಅವ್ವ ಅಂದ್ರೆ ಪ್ರಾಣ ಅಂತ ನಂಬ್ಕೊಂಡಿದ್ನಲ್ಲ, ನಂದಯ್ಯ ತೆಪ್ಪು. ನಿನ್ ಕೈಯಲ್ಲಿ ಹಿಂಗೆಲ್ಲ ಆಡಿಸ್ತಿರೋಳು ಇವಳು ಅಂತ ನನಗೆ ಸಂದಾಗ ಬರ್ತದೆ. ಅದೇಂದ್ರೆ ಅಂದ್ರೆ ಸಹನವ್ರೆ, ನೀವು ಹೇಳ್ತಿರೋದು ಒಂದು ಲೆವೆಲ್ಗೆ ಅರ್ಥ ಆಗ್ತಾ ಇದೆ, ಆದರೆ ಪೂರ್ತಿಯಾಗಿ ಅರ್ಥ ಆಗ್ತಾ ಇಲ್ಲ. ನಿಮಗೂ ಎಲ್ಲ ಗೊತ್ತದೆ, ತಕೊಳ್ಳಿ. ನೀನು ಬಗೆಹರಿಯದ ಹಾಡು ನೋಡು
ಹದಿಹರೆಯದ ಪಾಡು ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ ಇದು ಖಾಸಗಿ ಕಾರ್ಯಕ್ರಮ ಇನ್ನೇನಿಲ್ಲ. ಏನಾಯ್ತು? ಅದು ಅತ್ತೆ ಅತ್ತೆ ಜ್ಯೋತಿಷಿ ತಾವ ಅತ್ತೆ ಕೇಳಿದ್ರಲ್ಲ, ನಾವಿಬ್ರು ಒಟ್ಟಿಗೆ ಇರಂಗಿಲ್ಲ, ಒಟ್ಟಿಗೆ ಇದ್ರೆ ಕೆಡಕಾಯ್ತದೆ ಅಂತ. ಅದು ಆಗ, ಈಗೆಲ್ಲ ಸರಿ ಹೋಗಿರುತ್ತೆ. ನಿಮ್ಗೇನೋ ಡೌಟ್ ಇದ್ರೆ ನನಗೆ ಹೋಗಿ ಕೇಳಲ್ಲ? ಯಾಕೇನೋ ಮಾತಾಡ್ತಾ ಇಲ್ಲ, ಅಥವಾ ನನಗೆ ಏನೋ ಕೇಳಿಸ್ತಾ ಇಲ್ವಾ? ಅಯ್ಯೋ ಯೋನ್ರಿ ನೀವು ಇಷ್ಟೊತ್ನಾಗ ಹೋಗಿ ಅತ್ತಮ್ಮನ ಕೇಳಿದ್ರೋ ಅವ್ರು ಏನು ಅನ್ಕೋತಾರೋ ಯೋನು. ನೀವು ನಾಳೆ ಕೇಳಿ. ಈಗ ಈ ಹಾಲನ್ನ ಕುಡಿದು ಮನೆ ಕಳಿ. ಅಮ್ಮನ ನಾಳೆನೇ ಕೇಳ್ತೀನಿ. ಗುಡ್ ನೈಟ್. ಮನೆ ಕಳಿ. ನಿದ್ದೆ ಬತ್ತಿಲ್ವಾ ಅತ್ತೆ? ಇನ್ಯಾಕೆ ನಿದ್ದೆ ಬರಲ್ಲ ಅನಿಸ್ತೈತೆ ಅಲ್ವರ? ನನಗೆ ಗೊತ್ತಿತ್ತು ನೀವು ಇಲ್ಲೇ ಇರ್ತೀರಾ ಅಂತ, ಅದಕ್ಕೆ ನೀವು ಆಗ ಮಲ್ಕೊಳ್ಳಿ ಅಂತ ಹೇಳುಮ ಅಂತ ಬಂದೆ. ನೀವು ಅನ್ಕೊಂಡಂಗೆ ಈ ರಾತ್ರಿ ನಮ್ಮ ಮಧ್ಯೆ ಏನೂ ನಡೆಯೋಕ್ಕಿಲ್ಲ, ಆದರೆ ನಾಳೆ ಅವರೇ ಬಂದು ನಿಮ್ಮ ತವ ಮಾತಾಡ್ತಾರೆ. ಇವಾಗ ಮಲ್ಕೊಳ್ಳಿ ಅತ್ತೆ. ಓ ಬಂಗಾರನ್ನವರು, ನಮ್ಮ ಬೀಗಿದ್ಯವರು ನಮಸ್ಕಾರ. ಇದೇನು ಲವ್ಲಿ, ಮನೆ ತವನೇ ಗೋಪುರನ ಚೆನ್ನಾಗಿ ಕೂತ್ಕೊಂಡ್ ಬಂದವನೇ. ಪಕ್ಕ ದುಡ್ಡು ಕೊಟ್ಟ ವಿಷಯ ಹೇಳೇ ಹೇಳ್ತಾನೆ. ನಮ್ಮ ಕತೆ ಅಷ್ಟೇ. ಅಳಿಯಂದ್ರಿಗೆ ನಮಸ್ಕಾರ. ಏಯ್ ಸತ್ಯ, ಅಮ್ಮೂರು ಅಳಿಯಂದ್ರು ಇದ್ದವ್ರೆ ಜೇಕರಾಗಲ್ಲ. ಕೋದಂಡ, ಮೊದ್ಲು ಇವ್ರನ್ನ ಇಲ್ಲಿಂದ ಕಳ್ಸು. ಅವರೇ ಒಂದೇ ಒಂದು ವಿಷಯ, ನನ್ನ ಅಳಿಯಂದ್ರ ಮಧ್ಯೆ ಅದನ್ನ ಮಾತಾಕೊಂಡು ಹೊಂಟೋಯ್ತು. ಗೋಪಾಲಣ್ಣ, ಕುಡ್ದು ಯಾರಾದ್ರೂ ಮನೆ ತಗೋ ಬರ್ತಾರ? ನಡಿ 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 ಗೋಪಾಲ, ನಾಳೆ ಮಾತಾಡುಮ್ಮ. ನಡಿ. ಕೈ ಬಿಡಿ ನಾಳೆ ಅಲ್ಲ, ಈಗಲೇ ನಿಂತ ಜಾಗದಲ್ಲೇ ಇಟ್ಟಿರ್ತಾವೆ. ಹೇಳಿದ್ರೆ ಏಯ್ ಬಾರಿ ಹೇಳಿ ಅಂದರೆ ನಾನು ನಿಮಗೆ 30,000 ಕೊಟ್ಟಿದ್ದೀನ ಇಲ್ಲ? ಈಗ ಗೊತ್ತಾಯ್ತಾ ಕೋದಂಡ, ಬಡ್ಡಿಗೆ ದುಡ್ಡು ಎಲ್ಲಿಂದ ಬಂತು ಅಂತ?
ರೀತಿ ರಿವಾಜು ಇರೋ ಮನೆಯಾಗೆ ಕುಡ್ದು ತೂರಾಡೋರೆಲ್ಲ ಬಂದು ನೆಂಟಸ್ಗೆ ಮಾತಾಡಂಗಾಯ್ತು. ಏಯ್, ಇನ್ನೊಂದು ನಿಮಿಷದಾಗೆ ಇವನಿಲ್ಲಿ ಕೂಡ್ದು. ಅಯ್ಯೋ ಅದೇಂದ್ರೆ ಬೀಗಿದ್ದೀವ್ರು ಕೋಪಿಸ್ಕೊಂಡು ಹೋಗ್ರು. ನಾನೇನಾದ್ರು ತಪ್ಪು ಟೈಮ್ ನಾವು ಬಂದಿದ್ದೀನ. ಲೈ ಇವ್ರು ಕಳ್ಸಲ್ಲ. ಓ ಪಲಣ್ಣ, ನಿನ್ ದುಡ್ಡು ನಿಂಗೆ ಕೊಡ್ತೀವಿ, ನೀ ಸುಮ್ಕೆ ಹೋಗು. ಹೆಂಗೆ ಈಗಲಾರು ನಂಬ್ತೀಯ? ಸೀನ ಇಲ್ಲ ಅಂದೆ. ಅಯ್ಯೋ ಗೋಪಾಲಣ್ಣ, ನಿನಗೆ ಸೀನ್ ಅಲ್ಲ, ಸಿನಿಮಾನೇ ಇದೆ. ಹೋಗೋಣ. ಕೊಡಿ, ಆದ ಕೊಡಿ. ಬಾ.